ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ರಿಡಾಲ್ ಬ್ಲೌಸ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಖತ್ ಹೆವಿ ಲುಕ್ ಬರ್ತಾ ಇದೆ. ಇದು ಕಲರ್ ಕಾಂಬಿನೇಷನಲ್ಲಿ ಸಖತ್ ಹೆವಿ ಲುಕ್ ಬರ್ತಾ ಇದೆ. ಯಾಕಂತಂದರೆ ಅಷ್ಟು ಚೆನ್ನಾಗಿ ಬಂತದು. ಮತ್ತು ನಾನು ಇವಾಗ ಟ್ರೇಸ್ ಮಾಡ್ಕೋತಾ ಇದ್ದೀನಿ ಡಿಸೈನ. ನೀವು ಕೂಡ ಇದೇ ಥರನೇ ಟ್ರೇಸ್ ಮಾಡ್ಕೊಳ್ಳಿ. ಟ್ರೇಸಿಂಗ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂತಂದರೆ ನನ್ನ ಹಿಂದೆ ಟ್ರೇಸಿಂಗ್ ಮಾಡೋದು ಯಾವ ರೀತಿ ಅಂತ ವಿಡಿಯೋನ ಹಾಕಿದ್ದೀನಿ. ಅದನ್ನು ಒಂದ್ಸರಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟ್ರೇಸ್ ಮಾಡ್ಕೊಳ್ಳೋದು ಅಂತ. ಇದನ್ನು ಟ್ರೇಸ್ ಮಾಡಿಕೊಂಡ್ರು ಸ್ವಲ್ಪ ಡಿಫಿಕಲ್ಟಾಗೇ ಇದೆ. ಏನಂದರೆ ಮಾಡೋದು ಸ್ವಲ್ಪ ಡಿಫಿಕಲ್ಟೇ ಇದೆ. ಅದಕ್ಕೆ ಹೇಳ್ತಾ ಇರೋದು ನಾನು. ಯಾಕಂದರೆ ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ನಾನು ಟ್ರೇಸಿಂಗ್ ಮಾಡ್ಕೋಬೇಕಾದ್ರೆ ಗೊತ್ತಾಗಲ್ಲ ನಿಮಗೆ, ನಾನು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನಾನು ಈ ಡಿಸೈನ್ನ ಕಸ್ಟಮರು ಓಕೆ ಮಾಡಿ ಕಳಿಸಿದಾಗ ನನಗೂ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಯಾವ ಥರ ಮಾಡೋದು ಇದನ್ನು, ನಿಜವಾಗ್ಲೂ ಇದನ್ನು ಮಾಡಿದ್ರೆ ಇದು ಬ್ಲೌಸ್ ಮೇಲೆ ಇದು ನೀಟಾಗಿ ಕಾಣಿಸುತ್ತಾ, ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ ನನಗೆ ಡೌಟ್ ಆಗ್ಬಿಡ್ತು. ಯಾಕಂದರೆ ಯಾವುದೇ ಒಂದು ನಾವು ಕೆಲಸ ಮಾಡಬೇಕಾದ್ರೂ ಅದು ಹೀಗೆ ಬರುತ್ತೆ ಹೀಗೆ ಬರಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅದು ನಾವು ಮಾಡಬೇಕಾದ್ರೆ ಏನಾಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಯಾವ ರೀತಿ ಬಂದಿದೆ ಅಂತ. ಅದಕ್ಕೆ ನಾನು ಅಂದ್ಕೊಂಡೆ, ಏನೋ ಯಾವ ರೀತಿ ಬರುತ್ತಪ್ಪ ಏನಪ್ಪ ಇದು. ಮತ್ತು ಏನಂದರೆ ಫಸ್ಟು ಗೋಲ್ಡ್ ಕಲರಲ್ಲಿ ಮೂರು ಲೀಫ್ನ ಫಿಲ್ ಮಾಡೋದು. ಆಮೇಲೆ ನೆಕ್ಸ್ಟ್ 2 ಫಿಲ್ ಮಾತ್ರ, ನೆಕ್ಸ್ಟ್ ಫ್ಲವರ್ಗೆ 2 ಮಾತ್ರ ಫಿಲ್ ಮಾಡಬೇಕು. ಆಮೇಲೆ ಮತ್ತೆ ಮೂರು ಲೀಫ್ನ ಫಿಲ್ ಮಾಡಬೇಕು. ಆ ಥರ ಇರೋದಿದು 3 ಪೆಟಲು, ಆಮೇಲೆ ಒಂದೊಂದು ಸಿಂಗಲ್ ಪೆಟಲು, ಆ ಥರ ಇದನ್ನ ಫಿಲ್ ಮಾಡಿ ಆಮೇಲೆ ನೆಕ್ಸ್ಟ್ ಗ್ರೀನ್ ಕಲರಲ್ಲಿ ಫಿಲ್ಲಿಂಗ್ ಕೊಡಬೇಕು. ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಮಾಡಬೇಕು. ಮತ್ತು ಇದನ್ನು ಅದ್ರ ಮಧ್ಯೆ ಗ್ಯಾಪ್ ಇರೋದನ್ನ ಗ್ರೀನ್ ಕಲರಲ್ಲಿ ಫಿಲ್ಲಿಂಗ್ ಕೊಡಬೇಕು. ಆವಾಗ ಏನಾಯ್ತು, ಒಂದು ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ. ಇದಕ್ಕೆ ಏನು ಎಂಬ್ರಾಯ್ಡ್ರಿಗೆ ಒಂದು ಗ್ರ್ಯಾಂಡ್ ಲುಕ್ ಅಂತ ಬರುತ್ತೆ. ಸಖತ್ತಾಗಿ ಬಂತು ಮಾತ್ರ, ನನಗಂತೂ ಸಖತ್ ಇಷ್ಟ ಆಯಿತು. ಪಿಕಾಕ್ ಡಿಸೈನು ನಾನು ಸ್ವಲ್ಪ ಲೆಂತಿಯಾಗಿ ತೊಗೋಬೇಕಾಗಿತ್ತು ಬ್ಲೌಸ್ನ, ಸ್ವಲ್ಪ 14 ಇಂಚ್ ತೊಗೊಬಿಟ್ಟಿದ್ದೆ. ಇಂಥ ಡಿಸೈನ್ಸ್ ಬಂದಾಗ 1 ಇಂಚ್ ಜಾಸ್ತಿ ತೊಗೋಬೇಕು ಅಂತ ಇದನ್ನ ಮಾಡಾದ್ಮೇಲೆ ಗೊತ್ತಾಯಿತು. ಏನೂ ಮಾಡೋಕ್ಕಾಗಲ್ಲ, ನಾವು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗುತ್ತೆ ನಾವು ಈ ಥರ ಮಾಡಬೇಕಾಗಿತ್ತು ಅಂತ. ಎಕ್ಸ್ಪೀರಿಯೆನ್ಸ್ ಆಗದೆ ಯಾವುದೇ ಥರದ ನಾವು ಡಿಸಿಷನ್ನ ನಾವು ತೊಗೊಳಕ್ಕಾಗಲ್ಲ. ಮತ್ತು ಅದ್ರ ಬಗ್ಗೆ ಏನೂ ನಮ್ಗೆ ಗೊತ್ತಾಗಲ್ಲ. ಒಂದು ತಪ್ಪು ಆದಮೇಲೆ ಗೊತ್ತಾಗೋದು ಅದನ್ನ ಯಾವ ಥರ ತಿದ್ದುಪಡಿ ಮಾಡ್ಕೊಳ್ಳೋದು ಅಂತ. ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನೋ ನೀವು ಅದೇ ಥರ ಮಾಡಿ. ನಾನು ಕ್ಯಾನ್ವಾಸ್ ಪೇಪರ್ನ ಬಟ್ಟೆಯಿಂದ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಬಟ್ ನಮ್ಮ ವೀಡಿಯೋದಲ್ಲಿ ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಬಟ್ ನಮ್ಮ ವೀಡಿಯೋದಲ್ಲಿ ಅದೇನು ಕೆಳಗಡೆದೆಲ್ಲ ಕಾಣಿಸಲ್ಲ. ಯಾಕಂದರೆ ಬಟ್ಟೆ ಮೇಲ್ಗಡೆ ತಿಕ್ಕಾಗಿರುತ್ತೆ ಸ್ವಲ್ಪ. ಇನ್ನು ಕೆಳಗಡೆ ಏನು ಕಾಣಿಸುತ್ತೆ ಅಲ್ವಾ, ಅದು ಲೈಟ್ ಸ್ವಲ್ಪ ಝೂಮ್ ಮಾಡಿ ಲೈಟ್ ತೆಗೆದ್ರೆ ಕಾಣಿಸುತ್ತೆ. ಝೂಮ್ ಮಾಡಿ ತುಂಬ ಜನ ವೀಡಿಯೋ ಮಾಡಿ ಹಾಕಿ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಬಟ್ ನಾನು ಝೂಮ್ ಮಾಡಿ ವೀಡಿಯೋ ಇದು ಹಿಂದೆನೇ ನೀವು ಹೇಳೋ ಮುಂಚೆಗೆ ಮಾಡಿಬಿಟ್ಟಿದ್ದು ವೀಡಿಯೋಸ್ ಇದೆಲ್ಲ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಝೂಮ್ ಮಾಡಿನೇ ವೀಡಿಯೋನ ತೆಗಿತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಯಾಕಂದರೆ ನನಗೆ ಇದು ಸೋಷಿಯಲ್ ಮೀಡಿಯಾ ಮತ್ತು ಶೂಟಿಂಗ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಯಾಕಂದರೆ ನಾವು ಮಾಡ್ತಾನೆ ನಮಗೆ ಗೊತ್ತಾಗೋದು ಯಾವ ರೀತಿ ಅಂತ. ಮಾಡದೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಯಾರ್ಯಾರನ್ನ ವೀಡಿಯೋ ನೋಡ್ತಿದ್ದೀರೋ ನಮ್ಮ ಕ್ಲಾಸ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿ. ನೀವೇನು ಮಿಸ್ಟೇಕ್ ಮಾಡಿದ್ದೀರ ಅಂತ ನಾನು ಹೇಳ್ತೀನಿ, ಓಕೆನಾ. ನೀವು ಮಿಸ್ಟೇಕ್ ಮಾಡಿರೋದನ್ನ ನೀವು ತಿದ್ಕೊಳ್ಳೋರಂತೆ. ನೀವು ಮುಂದೆ ಬರೀಬೇಕು. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಿದ್ದೀರೋ ಅವರೆಲ್ಲ ತುಂಬ ಎಫರ್ಟ್ ಹಾಕಿ ತುಂಬ ಕಲೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನೀವು ಮುಂದೆ ಬಂದರೆ ಅಂತಂದರೆ ಏನೋ ಒಂದು ದುಡ್ಡು ಅನ್ನೋದನ್ನ ಸಂಪಾದನೆ ಮಾಡ್ಬೋದು. ಇಲ್ಲಾಂದರೆ ಮುಂದೆ ತುಂಬ ಅಂದರೆ ಸಂಪಾದನೆ ಮಾಡೋರಿಗೆ ಅವಶ್ಯಕತೆ ಇರೋರು ಮಾಡ್ಬೋದು, ಅವಶ್ಯಕತೆ ಇಲ್ಲದೇ ಇರೋರಿಗೆ ಅದು ನಿಮ್ಗೆ ಇಷ್ಟ ಬಂದಿದ್ದು. ಯಾಕಂದರೆ ಏನಾದ್ರು ಒಂದು ಅಚೀವ್ ಮಾಡಬೇಕು, ನಮ್ಮ ಹತ್ರ ದುಡ್ಡು ಇರಲಿ ಇಲ್ಲದೆ ಹೋಗಲಿ, ನಾವು ಏನಾದರೂ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಅನ್ನೋದೊಂದು ಗೋಲ್ನ ಇಟ್ಕೊಳ್ಳಿ. ನೀವು ಮಾಡ್ತೀರಾ, ಓಕೆನಾ. ನೋಡಿ ನಾನು ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಅಂತ, ಅಷ್ಟೇ ನೀಟಾಗಿ ನೀವು ಕೂಡ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಸ್ಟಮರ್ದು ಬ್ಲೌಸ್ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ಲಾಸ್ಟಲ್ಲೇ ಹಾಕ್ತೀನಿ. ಫಿಟ್ಟಿಂಗ್ ಯಾವ ಥರ ಬಂದಿದೆ ಅಂತ ನೀವು ಕೂಡ ನೋಡಿ. ಯಾಕಂದರೆ ಅದು ತುಂಬ ಚೆನ್ನಾಗಿ ಬಂತು. ಬ್ಲೌಸ್ ಡಿಸೈನು ಸಖತ್ ಮಸ್ತಾಗಿತ್ತು. ಅದು ನನಗೂ ಸಖತ್ ಇಷ್ಟ ಆಯಿತು ಮಾತ್ರ. ಏನಂದರೆ ಬ್ಲೌಸ್ ಹಿಡ್ಕೊಂಡ್ರೆ ಒಂಥರ ಹೆವಿ ಲುಕ್ ಬಂದಿತ್ತು. ಅದು ಒಂಥರ ಶೈನಿಂಗು, ಒಂಥರ ಅಟ್ರಾಕ್ಷನ್ ಲುಕ್ಕು. ಬ್ಲೌಸ್ ಅಂದರೆ ಆ ಥರ ಇರಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಯಾಕಂದರೆ ನಾವು ಒಂದು ಬ್ಲೌಸ್ ನೋಡಿದಾಗ ಚೆನ್ನಾಗಿಲ್ಲ, ಏನೋ ಒಂದು ಮಿಸ್ಸಿಂಗ್ ಹೊಡಿತಾ ಇದೆ ಅಂತ ಅನಿಸುತ್ತೆ ಒಂದೊಂದು ಬ್ಲೌಸ್ ನೋಡಿದಾಗ. ಆದರೆ ಈ ಬ್ಲೌಸ್ ನೋಡಿದಾಗ ನನಗೇನು ಮಿಸ್ಸಿಂಗೇ ಅಂತ ಅನಿಸ್ಲಿಲ್ಲ. ಯಾಕಂದರೆ ಅಷ್ಟು ಅಟ್ರಾಕ್ಷನ್ ಲುಕ್ ಬರ್ತಾಯಿತ್ತು. ಲಾಸ್ಟಲ್ಲಿ ತೋರಿಸ್ತೀನಿ ಆ ಬ್ಲೌಸ್ ಫಿನಿಶಿಂಗ್ ಯಾವ ಥರ ಬಂತು ಅಂತ. ಬಟ್ ನಾನು ನಿಮ್ಮ ಬ್ಲೌಸಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ. 1 ಇಂಚ್ ಜಾಸ್ತಿ ತೊಗೋಬೇಕಾಗಿತ್ತಲ್ಲ ಅಂತ 1 ಇಂಚ್ ಜಾಸ್ತಿ ತೊಗೊಂಡೋಕ್ಕಾಗಲಿಲ್ಲ. ಅದರಿಂದ ಸ್ವಲ್ಪ ಪಿಕಾಕ್ ಡಿಸೈನ್ ಸ್ವಲ್ಪ ವೇರಿಯೇಷನ್ ಬಂತು. ಫಸ್ಟೇ ಪಿಕಾಕ್ ಡಿಸೈನ ಮಾಡ್ಕೋಬೇಕಾಗಿತ್ತು. ಬಟ್ ಓಕೆ, ನೆಕ್ಸ್ಟ್ ನಾನು ಮತ್ತೆ ಚೇಂಜಸ್ ಮಾಡ್ಕೋತೀನಿ. ಪಿಕಾಕ್ 80% ಫಿನಿಶಿಂಗ್ ಬಂದಿದೆ, ಇನ್ನೂ 20% ಬರಬೇಕು. ಅದನ್ನು ನಾನು ಚೇಂಜ್ ಮಾಡಬೇಕು. ಯಾಕಂತಂದರೆ ಅದು ನನ್ನ ಲೆಂತ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದರೆ ಸರೋಯ್ತಾಯಿತ್ತು. ನಾನು ತೊಗೊಳ್ದೇ ಇದ್ದವ್ರ ಕಾರಣ ಅದು ತೊಂದರೆ ಆಯಿತು. ಮತ್ತು ಚಿಕ್ಕ ರಿಂಗ್ ಹಾಕ್ಕೊಂಡು ಫಸ್ಟೇ ಪಿಕಾಕ್ ಮಾಡಬೇಕಾಗಿತ್ತು. ಈ ಥರ ಡಿಸೈನ್ ಇದ್ದಾಗ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಟ್ರಿಕ್ಸ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಚಿಕ್ಕ ರಿಂಗ್ನ ಯೂಸ್ ಮಾಡಿ ನಾನು ಪಿಕಾಕ್ ಮಾಡಿಬಿಟ್ಟಿದ್ರೆ ಅದು ತುಂಬ ಚೆನ್ನಾಗಿ ಬರೋದು. ನೆಕ್ಸ್ಟು ಬಾರ್ಡ್ರ್ ಲೈನ್ನ ನಾವು ಅಟ್ಯಾಚ್ ಮಾಡಿದರೆ ಚೆನ್ನಾಗಿ ಬರೋದು ಅಂತ ನನಗನ್ನಿಸ್ತು. ಅಂದರೆ ಇನ್ನೂ 20% ಫಿನಿಶಿಂಗ್ ಬೇಕಾಗಿತ್ತಲ್ಲ ಅದಕ್ಕೆ. ನೋಡಿ ಅಲ್ಲಿ ಎಷ್ಟು ನೀಟಾಗಿ ಗ್ರೀನ್ ಕಲರ್
ಥ್ರೆಡ್ಡಲ್ಲಿ ಫಿಲ್ಲಿಂಗ್ ಕೊಟ್ಟಿದ್ದೀನಿ ಅಂತ ಸಖತ್ತಾಗಿದೆ, ಮಸ್ತಾಗಿದೆ. ಯಾರ್ಯಾರು ಮದುವೆ ಹೆಣ್ಣಿಗೆ ಬ್ಲೌಸ್ನ ಪ್ರಿಪೇರ್ ಮಾಡಬೇಕಂತಿದ್ದಾರೋ ಈಗ ಬ್ಯಾಕ್ ಡಿಸೈನ ಕಳಿಸಿದ್ದೀನಿ. ನೆಕ್ಸ್ಟ್ ನಾನು ಸ್ಲೀವ್ ಡಿಸೈನ್ ಹಾಕ್ತೀನಿ. ಒಂದೇ ವಿಡಿಯೋದಲ್ಲಿ ಎರಡನ್ನೂ ಹಾಕ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಏನಪ್ಪ ಇವಾಗ ಬ್ಯಾಕನ್ನು ಹಾಕಿದ್ದೀನಿ, ಬ್ಯಾಕನ್ನು ನೋಡಿ ಒಂದ್ಸರಿ, ಆಮೇಲೆ ಫ್ರಂಟ್ನ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಬ್ಯಾಕ್ನ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರೋ ಅದೇ ಥರನೇ ಫ್ರಂಟು ಇರುತ್ತೆ. ಬಟ್ ಅದಕ್ಕೆಲ್ಲ ಸ್ವಲ್ಪ ಡ್ರಾಯಿಂಗ್ ಮಾಡ್ಕೋಬೇಕಾಗುತ್ತೆ. ಡ್ರಾಯಿಂಗ್ ಯಾರ್ಯಾರಿಗೆ ಬರಲ್ವೋ ಅವರು ಟ್ರೇಸಿಂಗ್ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಟ್ರೇಸಿಂಗ್ ಯಾವ ಥರ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. ಆ ಲಿಂಕ್ನ ಓಪನ್ ಮಾಡಿ ಯಾವ ಥರ ಟ್ರೇಸ್ ಮಾಡೋದು ಆ್ಯಪಲ್ಲಿ ಅಂತ ನೀವೇ ನೋಡಿ, ನಿಮಗೂ ಗೊತ್ತಾಗುತ್ತೆ. ನೀವು ಕೂಡ ಕಲಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ನೀವು ಮುಂದೆ ಬರಬೇಕು. ಮುಂದೆ ಬಂದ್ರಿ ಅಂತಂದರೆ ನೀವು ಏನಾದ್ರು ಒಂದು ಅಚೀವ್ ಮಾಡ್ಬೋದು. ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಆದರೆ ಇವಾಗಂತೂ ಪಾಸ್ಟ್ ಟೆನ್ಸಲ್ಲಿ ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ವೆರೈಟೀಸ್ ಕಲಿಯೋಕ್ಕೆ. ಆದಷ್ಟು ಎಷ್ಟು ವೆರೈಟೀಸ್ ಆಗುತ್ತೋ ಅಷ್ಟು ವೆರೈಟೀಸ್ನ ಕಲಿತೀನಿ. ನನ್ನ ಕಸ್ಟಮರ್ ಬ್ಲೌಸಸ್ ಇರೋದ್ರಿಂದ ಅವ್ರದ್ದು ಸ್ಟಿಚ್ ಮಾಡಬೇಕು. ಮತ್ತು ಒಬ್ಬೊಬ್ಬರು ಬಾಡಿ ಇರೋ ಥರ ಇನ್ನೊಬ್ಬರು ಬಾಡಿ ಇರೋಲ್ಲ. ಅದನ್ನೆಲ್ಲ ಮೆಜರ್ಮೆಂಟ್ ಎಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೋತಾ ಬರ್ತಾಯಿದ್ದೀನಿ. ಯಾಕಂತಂದರೆ ಆ ಬ್ಲೌಸ್ದು ಮೆಜರ್ಮೆಂಟ್ ಎಲ್ಲ ಒಂದು ಬುಕ್ಕಲ್ಲಿ ಬರ್ತಾಯಿದ್ರೆ ಹೌದು, ಒಂದು ಮೆಜರ್ಮೆಂಟ್ಗೆ ಪರ್ಫೆಕ್ಟ್ ಆಯ್ತಂದರೆ ಅದೇ ಮೆಜರ್ಮೆಂಟ್ನ ಫಾಲೋ ಅಪ್ ಮಾಡಬೇಕು. ನಾನೇನು ಚೇಂಜಸ್ ಮಾಡಬಾರ್ದು. ಯಾಕಂದರೆ ಆ ಬಾಡಿಗೆ ಚೇಂಜಸ್ ಮಾಡಿದ್ರೆ ಏನಾದರೂ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಥರ ಪಾಯಿಂಟ್ ಎಲ್ಲನೂ ಬರ್ತಾಯಿದ್ದೀನಿ. ಏನಂತ ಅಂದರೆ ಒಂದು ವಿಚಾರ ಏನಂದರೆ ನಾವು ಅಂದರೆ ಒಂದು ಸ್ವಲ್ಪ ಏಜ್ ಆಗಿರುತ್ತೆ, ಒಂದು 50 ಇಯರ್ಸ್ 55 ಇಯರ್ಸ್ ಆಗಿರುತ್ತೆ. ಅವರು ಒಂದು ಸರಿ ಬ್ಲೌಸ್ ಅಡ್ಜಸ್ಟ್ ಆಗಿಬಿಟ್ಟಿದೆ, ಅದೇ ಬ್ಲೌಸ್ ಕರೆಕ್ಟಾಗೇ ಬರಬೇಕು ಅವ್ರಿಗೆ. ಒಂದು ಸ್ವಲ್ಪ ಡೀಪ್ ಆಚೆ ಈಚೆ ಹೋದ್ರೂ ಗೊತ್ತಾಗ್ಬಿಡುತ್ತೆ, ಫ್ರಂಟ್ ಈ ಕಡೆ ಆ ಕಡೆ ಹೊರಟೋದ್ರೂ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅವ್ರಿಗೆ ಬ್ಲೌಸ್ ಹಾಕೊಂಡು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಅವ್ರ ಬ್ಲೌಸ್ ಯಾವ ಥರ ಇರುತ್ತೋ ಅದೇ ಥರನೇ ಹೊಲಿಬೇಕು. ಬೇರೆ ಥರ ಹೋದರೆ ಅವ್ರಿಗೆ ಇಷ್ಟ ಆಗಲ್ಲ. ಈಗ ನಮ್ಮ ಥರ ಇರೋರಿಗೆ ಒಂದು 38 ಇಯರ್ಸು 25 ಇಯರ್ಸು ಆ ಥರ ಇರೋರಿಗೆ ಯಾವ ಥರನಾದರೂ ಬ್ಲೌಸ್ ಹೊಲ್ಕೊಡ್ಲಿ. ಅವ್ರು ಬ್ಲೌಸ್ ಹಾಕ್ಕೊಂಡಿನ ರೂಢಿ ಇರಲ್ಲ. ಅವ್ರು ಏನು ವೇರ್ ಮಾಡಬೇಕಷ್ಟೇ. ಅವ್ರಿಗೇನು ಫ್ಯಾಷನ್ ಬೇಕು, ಅವ್ರಿಗೆ ಬ್ಲೌಸ್ ಡಿಸೈನ್ ಬೇಕು, ಅವ್ರಿಗೇನು ಬ್ಲೌಸು ಏನು ಫಿಟ್ಟಿಂಗ್ ಏನು ಎತ್ತಾ ಅಂತ ಅವ್ರಿಗೇನು ಅಷ್ಟು ಗೊತ್ತಾಗಲ್ಲ. ಅವ್ರಿಗೇನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ಥರ ನಾನು ಕಟ್ಟಿಂಗ್ ಕೊಡ್ತಾಯಿದ್ದೀನಿ, ಅದಕ್ಕೆ ಕಟ್ ವರ್ಕ್ ಥರ ಯಾವ ಥರ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ಅಂತ ನೋಡಿ. ಫ್ಲವರ್ನ ನೋಡಿ ನಾನು ಯಾವ ಥರ ಮುತ್ತು ಜೋಡಿಸಿದ್ದೀನಿ ಅಂತ ಅದೇ ಥರ ನೀವು ಕೂಡ ಜೋಡಿಸ್ಬೇಕು. ಎಲ್ಲನೂ ಒಂದೇ ಥರನೇ ಬಂತು. ಬಟ್ ಲಾಸ್ಟ್ ಪಿಕಾಕ್ ಸ್ವಲ್ಪ ಒಂದು 10% ಹೋಯಿತು. ಬಟ್ ಓಕೆ, ಯಾಕಂದರೆ ನಾವು ತಪ್ಪು ಮಾಡಿದೆ ಯಾವುದೂ ಕೂಡ ಸರಿಪಡಿಸ್ಕೊಳಕ್ಕಾಗಲ್ಲ. ಈಗ ತಪ್ಪಾಗಿದೆ, ನೆಕ್ಸ್ಟ್ ಟೈಮ್ ಚೇಂಜ್ ಮಾಡೇ ಮಾಡ್ತೀನಿ. ಮತ್ತು ಇನ್ನೂ ಕಾನ್ಫಿಡೆನ್ಸ್, ಇನ್ನೂ ಹೆಚ್ಚಿನ ಫಿನಿಶಿಂಗ್ ಕೊಡ್ತೀನಿ ಅನ್ನೋ ಕಾನ್ಫಿಡೆನ್ಸು ನನ್ನಲ್ಲೇ ನಾನು ಉಡ್ಸ್ಕೊತಾ ಇದ್ದೀನಿ. ನಾನು ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು. ಇನ್ನೂ ಡಿಸೈನ್ಸ್ ತುಂಬ ಬಂದಿದೆ ಬ್ಲೌಸ್ಗಳಿಗೆ, ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ನಮ್ಮ ವೀಡಿಯೋ ಮಾಡ್ತಾಯಿದ್ದೀರೋ ಅವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ನಾವು ಹೇಳ್ಕೊಡುವಂಥ ಕ್ಲಾಸಸ್ ಅವ್ರಿಗೂ ಅರ್ಥ ಆಗುತ್ತೆ. ಮತ್ತು ಅವ್ರೂ ಕೂಡ ಎಂಬ್ರಾಯ್ಡ್ರಿನದ ಕಲಿಬೋದು. ಮತ್ತು ಲೈಫಲ್ಲಿ ಏನು ಮಾಡೋದು ಅಂತ ಸುಮ್ಮನೆ ಕೈ ಕಟ್ಟಿ ಕೂತಿರೋರಿಗೆ ಒಂದು ಬೆಳಕಿನ ಜೀವನ ಅನ್ನೋದು ಸೃಷ್ಟಿಯಾಗ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇನೆಂದರೆ ಶೇರ್ ಮಾಡಿ. ತುಂಬ ಜನಕ್ಕೆ ಶೇರ್ ಮಾಡ್ತಾಯಿದ್ರೆ ಅವರು ಏನಪ್ಪ ಪರವಾಗಿಲ್ಲ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ ಇಂಥ ಇದರಲ್ಲೂ ಕೂಡ ಇವಾಗ ಸಿಚುವೇಷನ್ಲೂ ಕೂಡ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರಲ್ಲ, ಪರವಾಗಿಲ್ಲ ನಾವು ಕಲಿಯೋಣ, ಫ್ರೀಯಾಗಿ ಹೇಳ್ಕೊಡ್ತಾರೆ, ಅದನ್ನ ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ಅವರು ಅಂದ್ಕೊಂಡು ಕಲಿತಾರೆ. ಕಲೀಲಿ. ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಲಿ, ಮೇಡಮ್ ಈ ಥರ ಮಾಡ್ತಾಯಿದ್ದೀನಿ, ಏನು ತಪ್ಪಾಗಿದೆ ಅಂತ. ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದಾಗ ನೋಡಿಬಿಟ್ಟು ನಾವು ರಿಪ್ಲೈ ಕೊಡ್ತೀವಿ. ಯಾಕಂದರೆ ಏನು ಕರೆಕ್ಷನ್ ಆಗಿದೆಯೋ ಅದನ್ನ ರೈಟ್ ಮಾರ್ಕ್ ಹಾಕ್ತೀವಿ, ಕರೆಕ್ಷನ್ ಆಗದೆ ಇರೋದನ್ನ ರಾಂಗ್ ಅಂತ ಕಳಿಸ್ತೀವಿ. ಏನಿದೆಯೋ ಅದನ್ನ ಓಪನ್ ಆಗಿ ನಾವು ಡೈರೆಕ್ಟಾಗಿ ಹೇಳ್ತಾ ಇರ್ತೀವಿ. ನಂದು ಅಷ್ಟೇ, ನಾನು ಅಷ್ಟೇ ಎಲ್ಲ ಚೆನ್ನಾಗಿದೆ ಅಂತ ನಾನು ಕೊಪ್ಪು ಹೇಳ್ಕೊಡಲ್ಲ. ಈಗ ನೋಡಿ ಪಿಕಾಕ್ ಡಿಸೈನ್ ಸ್ವಲ್ಪ ಹೋಗಿತ್ತು, ಒಂದು ರೆಕ್ಕೆ ಅಂದರೆ ಅದು ಸಣ್ಣ ರಿಂಗ್ ಹಾಕ್ಕೊಂಡಿದ್ರೆ ಸರ್ ಹೋಗ್ತಾಯಿತ್ತು. ಇದು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನಾನು ದೊಡ್ಡ ರಿಂಗ್ ಹಾಕ್ಕೊಂಡ್ನಲ್ಲ 12 ನಂಬರ್ ಹೋಗಿ ಅಡ್ಡ ಸಿಕ್ಕೋತಾಯಿತ್ತು. ಸಣ್ಣ ರಿಂಗ್ ಆಗಿದ್ರೆ ಫುಲ್ಲು ಮಿಷಿನ್ ಸ್ಪೇಸ್ ಎಷ್ಟಿದೆಯೋ ಅಷ್ಟೇ ಸ್ಪೇಸಲ್ಲಿ ಮೂವ್ ಆಗುತ್ತೆ. ಅದು ಸುತ್ತಲೂ ತಿರುಗಿಸ್ಬೋದು, ಆಗ ನೀಟಾಗಿ ಎಂಬ್ರಾಯ್ಡ್ರಿನೇ ಮಾಡ್ಬೋದು ನಾವು. ಅದಕ್ಕೋಸ್ಕರ ನಾನು ಸಣ್ಣ ರಿಂಗಲ್ಲೇ ಫಸ್ಟೇ ಮಾಡ್ಕೊಬೇಕಾಗಿತ್ತು ಅಂತ ಅನಿಸ್ತು. ನೋಡಿ ಕ್ಯಾನ್ವಾಸ್ ಪೇಪರೆಲ್ಲ ಎಕ್ಸ್ಟ್ರಾ ಕ್ಯಾನ್ವಾಸ್ ಪೇಪರೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಮತ್ತು ಬ್ಯಾಕ್ ಡಿಸೈನ್ ರೆಡಿ ಮಾಡಾಯಿತು. ಮತ್ತು ಎಕ್ಸ್ಟ್ರಾ ಬಟ್ಟೆನ ಫಿಟ್ ಮಾಡ್ಕೋಬೇಕು ಈಗ ಇನ್ನೊಂದು ಸರಿ. ಯಾಕಂದರೆ ಅದು ಮಿಡ್ ಪಾಯಿಂಟ್ಗೆ ಪಿಕಾಕ್ನ ಇದು ಮಾಡಬೇಕು. ಅದು ಮಿಡ್ ಪಾಯಿಂಟ್ಗೆ ಬರಬೇಕಂದ್ರೆ ಅದು ಎಕ್ಸ್ಟ್ರಾ ಬಟ್ಟೆ ಫಿಟ್ ಮಾಡ್ಕೋಬೇಕು. ನಾನು ತುಂಬ ಚಿಕ್ಕದು ಎಂಬ್ರಾಯ್ಡ್ರಿ ರಿಂಗ್ನ ನಾನು ಇಟ್ಕೊಂಡಿಲ್ಲ. ತುಂಬ ಚಿಕ್ಕದು ಎಂಬ್ರಾಯ್ಡ್ರಿ ರಿಂಗ್ ಇಟ್ಕೊಂಡ್ರೆ ಅದು ನಾವು ಈ ಥರ ರೌಂಡಾಗಿ ಪಿಕಾಕ್ ಡಿಸೈನ್ ಆಗಿರ್ಬೋದು, ಮ್ಯಾಂಗೋ ಡಿಸೈನ್ ಆಗಿರ್ಬೋದು, ಆ ಥರ ಬಂದಾಗ ನಾವು ಮಾಡ್ಬೋದು. ಬಟ್ ನಾನಿನ್ನೂ ಅದ್ರ ಕಡೆ ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ. ಯಾಕಂತಂದರೆ ನಾನು ಇನ್ನೂ ಹೋಗಿಲ್ಲ, ಪರ್ಚೇಸಿಂಗ್ ಏನು ಮಾಡೋಕ್ಕೆ ಹೋಗಿಲ್ಲ. ಒಂದು 7-8 ಸಾವಿರ ರೂಪಾಯಿನ ಐಟಮ್ ತೊಗೊಬಂದಿದ್ದೆ ಬೆಂಗಳೂರಿಂದ, ಅದರಲ್ಲೇ ತುಂಬ ಯೂಸ್ ಮಾಡ್ತಾಯಿದ್ದೀನಿ. ರಿಂಗ್ ತೊಗೋಬೇಕು, ತುಂಬ ಚಿಕ್ಕದೆಲ್ಲ ಸಿಗುತ್ತೆ. ಅದನ್ನು ಯೂಸ್ ಮಾಡಿದ್ರೆ ನಾವೇನಾಗುತ್ತೆ ಈಸಿಯಾಗಿ ರೊಟೇಷನ್ ಅನ್ನೋದನ್ನ ಮಾಡ್ಬೋದು. ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ರೌಂಡ್ ಅನ್ನೋದು ನೀಟಾಗಿ ರೌಂಡ್ ಶೇಪ್ ಬರ್ಸೋದು ಯಾವ ರೀತಿ, ಮತ್ತು ರೌಂಡ್ ಶೇಪು ಬರ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನ
ನೆಕ್ಸ್ಟ್ ಕ್ಲಾಸ್ ಶುರು ಮಾಡ್ತೀನಿ. ಇವಾಗ 16ನೇ ಕ್ಲಾಸ್ ಶುರು ಮಾಡಬೇಕು. 16ನೇ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಅಲ್ಲಿ ಅಂದರೆ ಸ್ಪೇಸು ತುಂಬ ಚಿಕ್ಕದು ಸಿಕ್ಬಿಡ್ತು ಅದು. ಆಮೇಲೆ ಏನೋ ಗೊತ್ತಾ, ಬಾರ್ಡ್ರ್ ಕೆಳಗಡೆ ನಾವು ಫೋನ್ ಇಟ್ಕೊಂಡು ಟ್ರೇಸ್ ಮಾಡೋಕ್ಕೆ ಹೋದರೆ ಅದು ಟ್ರೇಸ್ ಕಾಣಲ್ಲ, ನೀಟಾಗಿ ಕಾಣಲ್ಲ. ಯಾಕಂದರೆ ಬಾರ್ಡ್ರಲ್ಲಿ ಜರಿ ಥ್ರೆಡ್ ಎಲ್ಲ ಇರುತ್ತಲ್ಲ, ಅದು ಕಾಣಿಸಲ್ಲ. ಅದಕ್ಕೆ ನಾನು ಚಾಕ್ ಪೀಸಲ್ಲೇ ಡ್ರಾ ಮಾಡ್ಕೋತಾ ಇದ್ದೀನಿ. ಅದು ರೌಂಡ್ ಶೇಪ್ನ ಚಾಕ್ ಪೀಸಲ್ಲೇ ಡ್ರಾ ಮಾಡಿಕೊಂಡು ಅಲ್ಲೇನಿದ್ದು ಡಿಸೈನ್ ಅದೇ ಥರನೇ ಪಿಕಾಕ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಇದನ್ನ ಫಸ್ಟೇ ನಾನು ಮಾಡ್ಕೊಡ್ಬೇಕಾಗಿತ್ತು ಪಿಕಾಕ್ ಡಿಸೈನ, ಇವಾಗ ಮಾಡ್ಕೋತಾ ಇದ್ದೀನಿ. ಬಟ್ ಏನಂದರೆ ಒಂದು ಡಿಸೈನ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗೋದು ಫಸ್ಟ್ ಯಾವುದನ್ನ ಮಾಡ್ಕೋಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ. ನಾನು ಈ ಥರ ಡಿಸೈನ್ ಇದೆ ಫಸ್ಟ್ ಟೈಮ್ ಮಾಡಿದ್ದು, ಯಾವಾಗೂ ತೊಗೊಂಡಿರಲಿಲ್ಲ. ಯಾಕೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗುತ್ತೆ, ಮಾಡೋಕ್ಕಾಗದಿರೋದು ಯಾವುದಿಲ್ಲ, ಮಾಡ್ತೀನಿ ಅನ್ನೋದು. ಕಸ್ಟಮರ್ ಫಸ್ಟು ನಾನು ಡಿಸೈನ್ ಕಳಿಸಿದಾಗ ಸೆಲೆಕ್ಟ್ ಮಾಡಿ ಓಕೆ ಅಂತ ಕಳಿಸ್ಬಿಟ್ಟಾಗ ಭಯ ಆಯ್ತಾಯಿತು. ಯಾಕಂದರೆ ನಾನು ಈ ಥರ ಡಿಸೈನ್ಸ್ ಯಾವತ್ತೂ ಮಾಡಿಲ್ಲ. ಬಟ್ ಅದು ಕಲರ್ ಕಾಂಬಿನೇಷನ್ ನೋಡಿ, ಫಸ್ಟು 3 ಕಲರ್ ಲೀಫ್ ಇರುತ್ತೆ, ಆಮೇಲೆ 2 ಕಲರ್ ಬರುತ್ತೆ, ಮತ್ತೆ 3 ಕಲರ್ ಬರುತ್ತೆ, ಮತ್ತು ಅದ್ರ ಮಧ್ಯೆ ಸ್ಪೇಸ್ ಇರೋದನ್ನ ಗ್ರೀನ್ ಕಲರೇ ಫಿಲ್ಲಿಂಗ್ ಕೊಡಬೇಕು. ಆ ಥರ ಕೊಡಬೇಕಾದ್ರೆ ಸ್ವಲ್ಪ ಸ್ಪೇಸ್ ಒಂಥವು ಜಾಸ್ತಿ ಆಯಿತು, ಒಂಥವು ಕಡಿಮೆ ಆಯಿತು ಅಂದರೆ ಒಂದೊಂದು ಲೀಫ್ ದೊಡ್ಡಾಗ್ಬಿಡುತ್ತೆ, ಒಂದೊಂದು ಲೀಫ್ ಚಿಕ್ಕಾಗ್ಬಿಡುತ್ತೆ. ಅದನ್ನು ನಾವು ಮೇಂಟೈನ್ ಮಾಡಿದ್ರೆ ಮಾತ್ರ ಫಿನಿಶಿಂಗ್ ಅನ್ನೋದು ಬರುತ್ತೆ, ಇಲ್ಲಾಂದರೆ ಯಾವ ಕಾರಣಕ್ಕೂ ಫಿನಿಶಿಂಗ್ ಅನ್ನೋದು ಬರೋಲ್ಲ. ಅದನ್ನು ನಾನು ಮೇಂಟೈನ್ ಮಾಡ್ತೀನಿ, ನಾನು ನಿಜವಾಗ್ಲೂ ಅದನ್ನು ಮಾಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ಪಿಕಾಕ್ ಡಿಸೈನು ಚೆನ್ನಾಗಿ ಬರೋದು, ಬಟ್ ಸ್ಪೇಸ್ ಇರಲಿಲ್ಲ. ಆಮೇಲೆ ಚಿಕ್ಕ ರಿಂಗ್ ಇದ್ದಿದ್ದರೆ ಚಿಕ್ಕ ರಿಂಗ್ ಯೂಸ್ ಮಾಡ್ಕೊಂಡು ಫುಲ್ ರೌಂಡ್ ಶೇಪು ಮತ್ತು ಫುಲ್ ಪಿಕಾಕ್ನ ತಿರುಗಿಸ್ಬಿಡ್ಬೋದಾಗಿತ್ತು. ನನ್ನ ಹತ್ರ ದೊಡ್ಡದು 12 ಇಂಚಿದ್ದಿದೆ, ಮತ್ತು ಅದಕ್ಕಿಂತ ಚಿಕ್ಕದಿದೆ 8 ಇಂಚಿದು. ಬಟ್ 8 ಇಂಚಿದು ಹಾಕೊಂಡ್ರು ಕೂಡ 8 ಇಂಚಿದೆ ಹಾಕೊಂಡಿದ್ದೀನಿ, ಬಟ್ ತಿರ್ಗ್ಸೋಕ್ಕಾಗಿಲ್ಲ ಅದು. ಯಾಕಂದರೆ ಈಸಿಯಾಗಿ ರೊಟೇಷನ್ ಆಗ್ತಿರಲಿಲ್ಲ, ನೀಡಲ್ಲಿ ಹೋಗಿ ಟಕ್ ಅಂತ ಕುತ್ಕೊಬಿಡೋದು. ಅದಕ್ಕೆ ನಾನು ಏನು ಮಾಡಿದೆ, ಈಗ ಇರಲಿ ಪರವಾಗಿಲ್ಲ, ಇವಾಗ ಗೊತ್ತಾಯ್ತಲ್ವ ನನಗೆ ಫಸ್ಟೇ ಎಂಬ್ರಾಯ್ಡ್ರಿನ ಪಿಕಾಕ್ ಮಾಡ್ಕೋಬೇಕಾಗಿತ್ತು. ಆಮೇಲೆ ನೆಕ್ಸ್ಟ್ ಅದರಿಂದ ಮೇಲ್ಗಡೆಗೆ ರೌಂಡ್ ಶೇಪ್ ಕೊಡಬೇಕಾಗಿತ್ತು ಅಂತ ಗೊತ್ತಾಯ್ತಲ್ವಾ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲೌಸ್ಗೆ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ಅದೇನಿದೆಯೋ ಅದನ್ನ ಆಟೋಮೆಟಿಕ್ಕಾಗೇ ಮಾಡಿಬಿಟ್ಟು ಕೊಟ್ಬಿಡೋಣ ಅಂತ ಮಾಡಿದೆ. ಬಟ್ ಸ್ಟಿಚಿಂಗಲ್ಲೂ ಅರ್ಧ ಪಿಕಾಕ್ ಹೊರಟೋಯ್ತು ಸ್ವಲ್ಪ. ಯಾಕಂದರೆ ನಾನು ಹೇಳಿಲ್ವಾ, ನಾನು 15 ಇಂಚ್ ತೊಗೋಬೇಕಾಗಿತ್ತು ಬ್ಲೌಸ್ಲಿಂತ 14 ಇಂಚ್ ತೊಗೊಂಡೆ. ಬಟ್ ನಮ್ಮ ಮಾರ್ಕಿಂಗೆಲ್ಲ ಸ್ವಲ್ಪ ವೇರಿಯೇಷನ್ ಆದರೆ ತೊಂದರೆ ಆಗುತ್ತೆ. ಈ ಥರ ಡಿಸೈನ್ ಮಾಡಿದಾಗ ಇವಾಗ ನನಗೆ ಒಂದು ಅನುಭವ ಅನ್ನೋದು ಆಯ್ತು. ಇವಾಗ ನೆಕ್ಸ್ಟ್ ಕೊಟ್ಟಾಗ ನಾನು ಫಸ್ಟ್ ಏನು ಮಾಡ್ತೀನಿ, ಮಾರ್ಕಿಂಗ್ ಮಾಡ್ಕೊಬಿಟ್ಟು ಫಸ್ಟ್ ಪಿಕಾಕ್ ಡಿಸೈನ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಎಷ್ಟು ಡೀಪ್ ಬರುತ್ತೋ ಅಷ್ಟು ಡೀಪ್ಗೆ ನಾನು ಡಿಸೈನ್ ಅನ್ನೋದನ್ನ ತೊಗೋತೀನಿ. ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಂದೂ ಒಂದೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟು ಬ್ಲೌಸಲ್ಲಿ. ಬ್ಲೌಸ್ ಅನ್ನೋದು ತುಂಬ ಕೇರ್ಫುಲ್ಲಾಗಿ ನಾವು ಕಟ್ ಮಾಡಬೇಕಾಗತ್ತೆ. ತುಂಬ ಕೇರ್ಫುಲ್ಲಾಗಿ ನಾವು ಕಟ್ ಮಾಡಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಚಾಕ್ ಪೀಸ್ ಎಷ್ಟು ಶಾರ್ಪ್ ಇರುತ್ತೋ ಅಷ್ಟು ನೀಟಾಗೆ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ಚಾಕ್ ಪೀಸ್ ಶಾರ್ಪ್ ಇಲ್ಲದೆ ನಾವು ಮಾರ್ಕ್ ಮಾಡಿದ್ರೆ 1 ಪಾಯಿಂಟ್ ಆಚೆ ಈಚೆ ಹೋಯ್ತು ಅಂದರೆ ಅದು ಶೋಲ್ಡರ್ ಡ್ರಾಪ್ ಆಗೋದು, ಆರ್ಮಲ್ ರಿಂಕಲ್ಸು, ಇಲ್ಲ ಚೆಸ್ಟ್ ರೌಂಡ್ ಟೈಟೋ ಏನೋ ಒಂದು ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ನಾನು, ಪ್ರತಿಯೊಂದೂ ನಿಗಾ ಕೊಟ್ಟು ಮಾಡಿ. ಏನೇ ಕೆಲಸ ಮಾಡಬೇಕಾದ್ರೂ ನಾವು ಒಂದು ಕಾನ್ಸಂಟ್ರೇಷನಿಂದ ಮಾಡಬೇಕು, ಆವಾಗ ನಾವು ಮುಂದೆ ಬರೋಕ್ಕೆ ಚಾನ್ಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು, ಲವ್ ಯು ಆಲ್, ಬಾಯ್ ಬಾಯ್. ನೋಡಿ ಫಿನಿಶಿಂಗ್ ಅನ್ನೋದು ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ, ನಂಗೆ ತುಂಬಾ ಇಷ್ಟ ಆಯಿತು, ಮಸ್ತಾಗಿ ಬಂದಿದೆ. ಈ ಥರ ಮದುವೆ ಹೆಣ್ಗಳಿಗೆ ನೀವು ಹಾಕ್ಕೊಟ್ರಿ ಅಂದರೆ ನಿಮ್ಮ ಬಿಸ್ನೆಸ್ ಅನ್ನೋದು ಆಟೋಮೆಟಿಕ್ಕಾಗಿ ಕ್ಯಾಚಪ್ ಆಗುತ್ತೆ, ಆರ್ಡರ್ಸ್ ಕೂಡ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.